ಗೋವಾದಲ್ಲಿ ಘನಘೋರ ದುರಂತ ಒಂದು ಸಂಭವಿಸಿಬಿಟ್ಟಿದೆ. ರಾತ್ರಿ ಆಗಿರುವಂಥ ಘಟನೆ ಇದು. ಬೆಂಕಿ ಅನಾಹುತ ಆಗಿ 25 ಮಂದಿ ಸಜೀವವಾಗಿ ದಹನವಾಗಿದ್ದಾರೆ ಗೋವಾದ ನೈಟ್ ಕ್ಲಬ್ನಲ್ಲಿ. ಗೋವಾದಲ್ಲಿ ದುರಂತ ಆಗಿದೆ. 25 ಮಂದಿ ಸಜೀವವಾಗಿ ದಹನವಾಗಿದ್ದಾರೆ. ಅರ್ಪೋರಾದ ನೈಟ್ ಕ್ಲಬ್ನಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದೆ. 21 ಕ್ಲಬ್ ಸಿಬ್ಬಂದಿ, 4 ಪ್ರವಾಸಿಗರು ಸಜೀವವಾಗಿ ದಹನವಾಗಿದ್ದಾರೆ. ಪಾರ್ಟಿ ಮತ್ತಲ್ಲಿ ಅನ್ನೋದಕ್ಕಿಂತಲೂ ಎಣ್ಣೆ ಮತ್ತಲ್ಲಿ ಇದ್ದಂಥವರು, ತೇಲಾಡ್ತಾ ಇದ್ದಂಥವರು ಸಜೀವವಾಗಿ ದಹನವಾಗಿದ್ದಾರೆ. ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ನಡೆದಿರುವಂಥ ದುರ್ಘಟನೆ ಇದಾಗಿದೆ. ಪ್ರವಾಸಿಗರು, ಕ್ಲಬ್ ಸಿಬ್ಬಂದಿ ಸಾವನ್ನಪ್ಪಿರೋದು. 21 ಜನ ಸಿಬ್ಬಂದಿಗಳಂತೆ, 4 ಜನ ಪ್ರವಾಸಿಗರು ಅಂತಿದ್ದಾರೆ. ಇನ್ನೂ ಕೂಡ ಶವಗಳನ್ನು ಆಚೆ ತೆಗೆಯುವಂಥ ಕೆಲಸ ನಡೀತಾ ಇದೆ. ಈ ರೀತಿಯಾದಂಥ ಬೆಂಕಿ ಅವಘಡಗಳಲ್ಲಿ ಗುರುತುಗಳನ್ನು ಪತ್ತೆ ಹಚ್ಚೋದು ಬಹಳ ಕಷ್ಟ ಆಗುತ್ತೆ. ಕಾರಣ ಎಲ್ಲ ಸುಟ್ಟು ಹೋಗಿರುತ್ತೆ. ಹಾಗಾಗಿ DNA ಟೆಸ್ಟನ್ನು ಮಾಡಬೇಕಾಗುತ್ತೆ. ಇಲ್ಲಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ರೆ ಬಹಳ ಕಷ್ಟ ಆಗುತ್ತೆ. 25 ಶವವನ್ನು ಹೊರತೆಗೆದಿದೆ ರಕ್ಷಣಾ ತಂಡ. ಮೃತಪಟ್ಟವರಲ್ಲಿ ಹೆಚ್ಚಿನವರು ಕ್ಲಬ್ ಸಿಬ್ಬಂದಿಗಳೇ ಆಗಿದ್ದಾರೆ. ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ತುಂಬ ಏನಾಗ್ಬಿಟ್ಟಿರುತ್ತೆ ಅಂತಂದರೆ, ತುಂಬ ಅಲಂಕಾರಗಳ ವಸ್ತುಗಳನ್ನು ಅಲ್ಲಿ ಬಳಕೆ ಮಾಡ್ಕೊಂಡಿರ್ತಾರೆ. ಲೈಟ್ ಜಗಮಗ ಅನ್ನೋ ರೀತಿಯಲ್ಲಿ ಇರುತ್ತೆ. ಪ್ಲಾಸ್ಟಿಕ್ಗಳ ಹೆಚ್ಚಿನ ರೀತಿಯಾದಂಥ ಬಳಕೆ ಮಾಡ್ಕೊಂಡಿರ್ತಾರೆ. ಅಲ್ಲಿ ಫೈರ್ ರೆಸಿಸ್ಟೆಂಟ್ ಇರುವಂತಹ ಮಟೀರಿಯಲ್ಸ್ಗಳಿಗಿಂತಲೂ ಕೂಡ ಬೇಗ ಅಗ್ನಿಗೆ ತುತ್ತಾಗುವಂಥ ಮಟೀರಿಯಲ್ಸ್ಗಳೇ ಜಾಸ್ತಿ ಇರುತ್ತೆ ನೈಟ್ ಕ್ಲಬ್ನಲ್ಲಿ. ಕಾರಣ ಜಗಮಗ ಅನ್ನೋ ರೀತಿಯಲ್ಲೇ ಇರೋದ್ರಿಂದ ಈ ರೀತಿಯಾಗಿ ಅನಾಹುತ ಸಂಭವಿಸಿರುವಂಥದ್ದನ್ನು ನೋಡ್ತಾ ಇದ್ದೀರಾ. ಯಾಕೆ ಅಂತಂದರೆ, ಪರ್ಮನೆಂಟಾಗಿ ಅವ್ರು ಮಾಡ್ಕೊಂಡಿರೋದಿಲ್ಲ, ಟೆಂಪ್ರವರಿ ರೀತಿಯಲ್ಲಿ ಮಾಡ್ಕೊಂಡಿರ್ತಾರೆ. ಅದಕ್ಕೆಲ್ಲ ಪ್ಲಾಸ್ಟಿಕ್ ಮಟೀರಿಯಲ್ಸ್ಗಳನ್ನೇ ಹೆಚ್ಚಿನ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ತಾರೆ. ಈ ರೀತಿಯಾಗಿ ಬೆಂಕಿ ಅವಘಡಗಳಾದಾಗ ಅವೆಲ್ಲವೂ ಕೂಡ ಸುಟ್ಟು ಕರಕಲಾಗುತ್ತೆ. ಅಲ್ಲಿ ಒಳಗಡೆ ಇರೋರು ಕೂಡ ಆಚೆ ಬರದೇ ಇರೋ ರೀತಿಯಲ್ಲಿ ಆಗುತ್ತೆ. ಬೇಗ ಅದು ಬೆಂಕಿಯನ್ನು ಆವರಿಸಿಕೊಳ್ಳೋಕೆ ಸಹಾಯವನ್ನು ಮಾಡಿಬಿಡುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ಬಹಳ ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು. ಬೆಂಗಳೂರಿನಲ್ಲೂ ಇಂಥ ಘಟನೆ ಆದಂಥ ಸಂದರ್ಭದಲ್ಲೂ ನಾವು ಅದ್ರ ಬಗ್ಗೆ ಹೇಳ್ತಾ ಇದ್ವಿ. ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ತೆಗೆದುಕೊಳ್ಳಿ ಅಂಥೇಳಿ ಅಗ್ನಿಶಾಮಕ ಇಲಾಖೆಯವರು ಕೂಡ ಹೇಳ್ತಾರೆ. ಬಟ್ ಆ ರೀತಿಯಾಗಿ ಯಾರು ಕೂಡ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದಿಲ್ಲ. ಕಾರಣ ಅವರೆಲ್ಲ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳೋಕೆ ನೋಡ್ತಾ ಇರ್ತಾರೆ. ಹಾಗಾಗಿ ಕಡಿಮೆ ಯಾವ್ದು ಸಿಗುತ್ತೆ ಪ್ಲಾಸ್ಟಿಕ್ ಮಟೀರಿಯಲ್ಸ್ಗಳಲ್ಲಿ ಅವುಗಳನ್ನು ಹಾಕ್ತಾರೆ, ಚೆನ್ನಾಗಿ ಕಾಣಬೇಕು ಅಂತ ಹೇಳಿ. ಅದರ ಪರಿಣಾಮಗಳಾಗಿ ನಿಮಗೆ ಬೆಂಕಿ ಈ ಥರ ಆವರಿಸ್ಕೊಂಡಾಗ ಹೆಚ್ಚಿನ ರೀತಿಯಲ್ಲಿ ಅದು ಬೆಂಕಿ ತುತ್ತಾಗ್ಬಿಡುತ್ತೆ. ಒಳಗಡೆಗಿರುವಂಥವ್ರು ಆಚೆ ಬರೋಕ್ಕೂ ಕೂಡ ಆಗೋದಿಲ್ಲ. ಆ ಪರಿಸ್ಥಿತಿ ಈಗ ಗೋವಾದಲ್ಲಿ ನಿರ್ಮಾಣ ಆಗಿ 25 ಮಂದಿ ಸಜೀವವಾಗಿ ದಹನವಾಗಿದ್ದಾರೆ. ಇನ್ನೂ ಕೂಡ ಸಾವಿನ ಸಂಖ್ಯೆ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಮೂಲಗಳಿಂದ ಸಿಗ್ತಾ ಇರುವಂಥ ಮಾಹಿತಿ. ನನ್ನ ಸಹೋದ್ಯೋಗಿ ಶಬೀರ್ ನಿಡಗುಂದಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ನಿಜಕ್ಕೂ ಕೂಡ ಘನಘೋರ ದುರಂತ ಇದು. ಬಹಳ ಕಷ್ಟ ಆಗುತ್ತೆ ಈ ರೀತಿಯಾಗಿ. ಈಗೇನು ಮಾಹಿತಿಗಳು ಸಿಗ್ತಾ ಇದೆ ಗೋವಾದಿಂದ ಸಿಗ್ತಾ ಇರುವಂಥ ಮಾಹಿತಿ ಶಬೀರ್? ಅರುಣ್ ನೋಡಿ, ಆ ಭಾಗದಲ್ಲಿರುವಂತಹ ಬೀಚ್ ಬೈ ರೋಮಿಯೋ ಲೇನ್ ಅನ್ನುವಂತಹ ಒಂದು ನೈಟ್ ಕ್ಲಬ್ ನಲ್ಲಿ ಈ ಒಂದು ಘಟನೆ ಆಗಿರುವಂತದ್ದು. ಅತ್ಯಂತ ಪ್ರಮುಖ ನೈಟ್ ಕ್ಲಬ್ ಗಳಲ್ಲಿ ಇದು ಕೂಡ ಒಂದಾಗಿತ್ತು. ನಿನ್ನೆ ತಡರಾತ್ರಿ ಸಿಲಿಂಡರ್ ಸ್ಫೋಟ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಘಟನೆ ಸಂಭವಿಸಿರುವಂತದ್ದು. ಒಟ್ಟು 25 ಜನ ಮೃತಪಟ್ಟಿರುವಂತದ್ದು. ಅದರಲ್ಲಿ 14 ಜನ ಕ್ಲಬ್ನ ಸಿಬ್ಬಂದಿಗಳು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈವರೆಗೂ ಎಲ್ಲ ಮೃತದೇಹಗಳನ್ನ ಹೊರತೆಗೆಯುವಂತ ಕೆಲಸಗಳಾಗಿದ್ದಾವೆ. ಇನ್ನು 7 ಮೃತದೇಹಗಳ ಗುರುತು ಸಿಕ್ಕಿಲ್ಲ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು. ಅವುಗಳನ್ನ ಕೂಡ ಪತ್ತೆ ಹಚ್ಚುವಂತ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಕೂಡ ನಡೆಸಲಾಗ್ತಾ ಇರುವಂತದ್ದು. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಂದು ಬೆಂಕಿಯನ್ನು ತಹಬದಿಗೆ ತರುವಂತ ಕೆಲಸವನ್ನ ರಾತ್ರಿಯೇ ಮಾಡಿದ್ದಾರೆ. ಈಗ ಪರಿಸ್ಥಿತಿ ನಿಯಂತ್ರಣದಲ್ಲಿರುವಂತದನ್ನ ಕೂಡ ನಾವು ಗಮನಿಸಬಹುದು. ಈಗ ಮೃತದೇಹಗಳನ್ನ ಪತ್ತೆ ಹಚ್ಚುವಂತ ಕೆಲಸಗಳು ಕೂಡ ಸದ್ಯಕ್ಕೆ ಆಗ್ತಾ ಇದಾವೆ. ಇದರ ಜೊತೆಗೆ ಸಿಲಿಂಡರ್ ಸ್ಫೋಟ ಆಗಿದ್ದು ಹೇಗೆ ಅನ್ನುವಂಥದ್ರ ಬಗ್ಗೆ ಕೂಡ ತನಿಖೆಯನ್ನ ಪೊಲೀಸರು ಶುರು ಮಾಡಿದ್ದಾರೆ. ಅರುಣ್, ಓಕೆ, ಇನ್ನೂ ಸಿಕ್ಕಾಕೊಂಡಿರುವಂತ ಸಾಧ್ಯತೆ ಇದೆಯಾ? ಸಾವಿನ ಸಂಖ್ಯೆ ಹೆಚ್ಚಾಗುವಂತ ಸಾಧ್ಯತೆ ಇದೆಯಾ? ನೋಡಿ,
ನೋಡಿ, ಈಗ ಅವಶೇಷಗಳನ್ನ ಕ್ಲಿಯರ್ ಮಾಡುವಂತ ಕೆಲಸಗಳಾಗ್ತಾ ಇದಾವೆ. ನೀವು ಹೇಳ್ದಂಗೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿರುವಂತದ್ದು, ಮತ್ತೆ ಮೃತದೇಹಗಳು ಸಂಪೂರ್ಣವಾಗಿ ಸುಟ್ಟು ಕಳಚಲಾಗಿರುವಂತದ್ದು. ಅವಶೇಷಗಳ ಅಡಿಯಲ್ಲಿ ಮತ್ತಷ್ಟು ಮೃತದೇಹಗಳಿದಾವ ಅನ್ನುವಂಥದ್ರ ಬಗ್ಗೆ ಪತ್ತೆ ಹಚ್ಚುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳಾಗಿರ್ಬೋದು ಅಥವಾ ರಕ್ಷಣಾ ತಂಡಗಳೇನಿದಾವೆ, ಇವು ಸಂಪೂರ್ಣವಾಗಿ ಬೆಂಕಿ ಆವರಿಸಿಕೊಂಡಂತ ಪ್ರದೇಶವನ್ನ ನಂದಿಸಿ ಅವೆಲ್ಲವನ್ನ ಕೂಡ ಕ್ಲಿಯರ್ ಮಾಡ್ತಾ ಇದಾವೆ. ಹೀಗಾಗಿ ಮತ್ತಷ್ಟು ಮೃತದೇಹಗಳು ಸಿಗಬಹುದಾ ಅನ್ನುವಂಥದ್ರ ಬಗ್ಗೆ ಪರಿಶೀಲನೆಗಳು ಕೂಡ ನಡೀತಾ ಇದಾವೆ. ಹೀಗಾಗಿ ಸಾವಿನ ಸಂಖ್ಯೆ ಕೂಡ ಏರಿಕೆ ಆಗ್ಬೋದಾದಂತ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.